ವಾರದ ಕೊನೆ ದಿವಸ ಆಗಿರೋದೇ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಮಂಡಿ ಬೆಟ್ಟಕ್ಕೆ ಹೋಗೋಣ. ಇವತ್ತು ಸಂಜೆ ತಗ ಏನಾಗುತ್ತೆ ಇವತ್ತು ನೋಡೋಣ ಬನ್ನಿ. ನಿನ್ನೆ ದಿವಸ ಏನು ನಡೆದೈತೆ ಅಂತ ಗೊತ್ತೈತೆ, ಇವತ್ತು ಏನು ನಡೀತೈತೆ ಅಂತ ತಿಳ್ಕೊಳ್ಳೋಣ ಅಲ್ವಾ. ಈ ವಾರದ 6 ದಿವಸದಲ್ಲಿ ಬೆಳಗ್ಗೆನೆ ಒಂದು ಬಾಡಿಗೆ ಬಂತು ಗುರು ಬೆಂಗಳೂರಿಗೆ ಐತೆ, ಅಲ್ಲಿಗೆ ಟೈಲ್ಸ್ ತುಂಬ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯ್ತು ಬರ್ತೀನಿ ಅಂದೆ. ಗಾಡಿ ಆಗಲ್ವಂತೆ ಬಿಡಿ, ಅದು ಬೇರೆ ಫೋನ್ ಅನ್ಬೇಕಂತೆ. ಏನು ಮಾಡೋಣ, ಅದೃಷ್ಟದಲ್ಲಿ ಇಲ್ಲ ಅಂತ ಈ ವಾರದ ಕತೆ ಈ ಚಾಲಕನ ಜೊತೆ. ಮಂಡಿ ಬೆಟ್ಟಕ್ಕೆ ಬಂದಿದ್ದೀವಿ, ಮಾಡಕ್ಕೆ ಇಲ್ಲ, ತೊಟ್ಟಿ ಅಳ್ತಾ ಮಾಡ್ತಾ ಇದ್ದೀವಿ. ಮಾಡಪ್ಪ ತೊಟ್ಟಿನ ಎಷ್ಟೈತಪ್ಪ? 5 ಅಡಿ 1 ಇಂಚು. ಯಾಕಡಿ ಕೊಳಿಕಾ? ಒಳಿಕೆ 5 ಅಡಿ 1 ಇಂಚಾ? ಯಾವುದು ಇದು V30ನಾ? ಇದು ಲೈಲ್ಯಾಂಡು. ನಿಂದು ಎಷ್ಟೈತೆ? ನಮ್ದು ಬಂದು 5 ಅಡಿ 1 ಇಂಚ್ ಐತೆ. ಸೇಮ್ ಬಾಡಿ ಐತೆ. ಲೈಲ್ಯಾಂಡ್ದು V30 ಇದು. ಲಾಂಗಲ್ಲಿ ಬಂದು ಲಾಂಗಲ್ಲಿ ಅಳ್ತೆ ಹಾಕಪ್ಪ. ಮಾಡಕ್ಕೆ ಏನು ಕೆಲಸ ಐತೆ ಬನ್ನಿ. ಬಾಡಿಗೆ ಇಲ್ಲ ಅಷ್ಟೇನೆ. ಇಲ್ಲಿ ಒಳಗೆ ಹೋಗೋಣ. ಅವ್ರೇನು ಅನ್ನಲ್ವಾ? ಅಳತೆ ಹಾಕೋಣ. ಒಳಗೆ ಹಿಡಿಬೇಕಾ ಮ್ಯಾಲೆ ಹಿಡಿಬೇಕಪ್ಪ? ಒಳಗೆ ಹಿಡ್ತಿದ್ದೀನಿ. 8:15 ಇರೋ ಹಂಗೆ ಇಡಿ ಅಲ್ಲಿ ಇಡಿ. 8:15 ಅಂದರೆ 9 ಅಡಿಗೆ 3 ಇಂಚ್ ಕಡಿಮೆ. ನೋಡು ಗುರು, ಮಾಡಕ್ಕೆ ಏನು ಕೆಲಸ ಐತೆ ಬನ್ನಿ. ಇದೆಷ್ಟೈತೆ? ಇದು ಕಡಿಮೆ ಐತೆ. ಎಲ್ಲೈತೆ ಗುರು? 8 ಅಡಿ ಐತೆ ನಮ್ದು. ಸಕ್ಕದ ಐತೆ ಗಾಡಿ ಇದು. V30 ಗುರು, ಇದು ಟಾಟಾದು ಕೆಲಸ. ಇವಾಗ ತೊಟ್ಟಿ ಹಾಕ್ಬಿಡ್ತೇನಪ್ಪ. ನಡಿಯಪ್ಪ ಮಲ್ಲಿ ಟೀಗಿ ಕುಡಿದೇನಪ್ಪ. ನಡಿ ಟೀ ಕುಡಿಯೋ ಅಂತೆ ಬಾ. ಅಳತೆ ಹಾಕಿರತ್ತೆ ಟೀ ಕುಡಿ ಬಾ. ಬನ್ನಿ ಹೋಗೋಣ ಟೀ ಕುಡಿ. ನೋಡೋಣ ಯಾವ್ದಪ್ಪ ಮ್ಯಾಟ್ ಇದು. ಓಹೋ ಸರಿಯಾಗೈತಲ್ಲ ಗುರು. ಹಾಂ ಎಷ್ಟುದ ತೋರಿಸು. ಇಲ್ಲ ಗುರು, ಯಪ್ಪ ಒಳಿಗೆ ಹೋಗಿಲ್ಲ ಬಿಡಪ್ಪ. ಚೆಕ್ ಮಾಡಪ್ಪ ಟೈರ್ಗಳೆಲ್ಲ. ಮಳೆ ಹಿಡ್ಕೊಂಡು ಎಲ್ಲ ಒಳಗೆ ಮುರಿದೋಗ್ಬಿಡೈತೆ ಅಣ್ಣ ಅಂತ ಟೆನ್ಷನ್ ಆಗ್ಬಿಡೋಣ. ಹೊಸ ಟೈರ್ಗಳು ಹಾಕ್ಕೊಂಡು ಬಾರಪ್ಪ ಮಜ್ಜಿಗೆ ಕುಡಿ. ನೋಡಿದ್ರು ಸ್ಟ್ಯಾಂಡಲ್ಲಿ ಬಂದರೆ ಅವ್ರವ್ರ ಮನೇಲಿಂದ ಏನಾದ್ರು ತಂದರೆ ತಿನ್ಗಂಗೆ ಕೂತ್ಕೊಳ್ಳೋದು ಇದೇ ಕೆಲಸ ಆಗೋಯ್ತು. ನಾಡಿಗೆನೂ ಇಲ್ಲ ಏನಿಲ್ಲ. ಬಾಪ ಮಲ್ಲಿ ಮಜ್ಜಿಗೆ ಕುಡಿ ಬಾ. ನೋಡಿ ಹಾಂ ಮನೆ ಮಜ್ಜಿಗೆ ಅದು ಒಂದು ಲೋಡ್ದಲ್ಲಿ ಹಾಕಪ್ಪ, ಕ್ಲೀನಾಗಿ ಹಾಕೋ ಮಜ್ಜಿಗೆ. ಮಿರ್ಚಿ ಗಿರ್ಚಿ ಎಲ್ಲ ಹಾಕೋಣ ಸರಿಯಾಗಿ. ತಳಪ್ಪ ಒಳ್ಳೆಣ್ಣ ಕುಡಿಯೋಣ. ನಾವು ಕುಡಿಯೋಣ. ಹೆಂಗೈತಣ್ಣ ರಿಸಲ್ಟ್ ಹೇಳ್ಬೇಕು. ಉಪ್ಪ ಇರಲಿ ತಗೋ, ಅಡ್ಜಸ್ಟ್ ಆಗುತ್ತೆ ದೇಹಕ್ಕೆ. ಉಪ್ಪ ಗಿಪ್ಪ ಮನೆಯಿಂದ ತಂದರೆ ಹಂಗೇನು ಹೆಚ್ಚು ಕಮ್ಮಿ ಆಗ್ತಾ ಇರ್ತೈತೆ. ಕುಡಿತಾ ಇರ್ಬೇಕು ಜಾಸ್ತಿ ಇರಲಿ ಅಂತ ನಾವು ಕುಡಿಯೋಣ. ನೀರು ಇವಾಗ ಇಲ್ಲ ಸರ್, ಮೂಡಲಿಲ್ಲ ಇವಾಗ ನೀರಿಲ್ಲ. ಸಾಕು ಕೊಡಪ್ಪ ಕುಡಿಯೋಣ. ಮಸಾಲೆ ದಾಲ್ ಕೋ ಬನ್ನಿ ಮಸಾಲೆ ಎಲ್ಲ ಹಾಕೋಣಂತೆ ಇವನು. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು ಸ್ವಲ್ಪ ಹಾಕು ಅಂತ ಇರೋದು. ಹಾಕಪ್ಪ ಕುಡಿಲಿ. ಮುಡಿತಾರಲ್ಲ ಅವರು ಚೀಟಿಂಗ್ करता है तू. घर में आप बनाती ना कौन भी नहीं पीते. ಇದೇ ಗುರು ಶೇರ್ ಮಾಡ್ಕೊಳ್ಳೋದು. ನಿಮ್ಮ ಸ್ಟ್ಯಾಂಡ್ಗಳಲ್ಲೆಲ್ಲ ಯಾವ ಥರ ಐತೆ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ರಪ್ಪ. ನಾವೆಲ್ಲ ಓದ್ಲಾ ಹೊಡ್ಕೊಂಡು ಬಾಡಿಗೆ ಇಲ್ಲ. ಇಲ್ಲಿ ಯಾರು ಮುಂದೆ ಹೋಗ್ತಾರೆ ಅವರು. ಮೌಲ್ವಿ ಸಾಹೇಬ್ರು ಅಂತ ಈ ಕಡೆ ಬರೋದೇ ಇಲ್ಲ. ಒಳ್ಳೆ ಬಾಡಿಗೆ ಮನೆ ತಲೆ ಹೊಡೆದ್ಬಿಡ್ತಾನೆ ನೋಡಿ, ಹೆಂಗೆ ಫ್ರೆಶ್ ಆಗಿಬಿಡ್ತಾನೆ. ಯಾವಾಗ ಅದೇನಾ ಊಟಕ್ಕೆ ಹೋದೋಗರು ಊಟ ಹುಡಿಕೊಂಡು ಬಾಲಂಗಡಿ ಡೌನಲ್ಲಿ ಕುಷ್ಕಾನು ಅಂಡ ಮಾರ್ತಾರೆ. ಅಲ್ಲೂ ಸಿಗ್ನಿಲ್ಲ. ಈತ ಇಲ್ಲ ಬಾರಣ ಮುಂದೆ ಹೋಗೋಣ ಅಂತ ಏನ್ ಮಾಡ್ದ, ಪೂರ್ತಿ ಬಸ್ ಸ್ಟ್ಯಾಂಡ್ ಎಲ್ಲ ತಿರ್ಗಾಡಿಸ್ತಾ ಗುರು. ನನ್ಗೆ ಏನ್ ತಿನ್ನಕ್ ಹೋಗಿರೋದಲ್ಲಿ ಬೇಲ್ಪುರಿ ತಿನ್ನಕ್ ಹೋಗಿರೋದು ಗುರು. ಬೇಲ್ಪುರಿ ಹುಡಿಕೊಂಡು ಟೈಟ್ ಹೋದ ಬಸ್ ಸ್ಟ್ಯಾಂಡ್ ಬೇರೆ ನೋಡಿರ್ಲಿಲ್ಲ ನಾನು. ನಡಿಯಪ್ಪ ನೋಡೋಣ ಬಸ್ ಸ್ಟ್ಯಾಂಡ್. ವರ್ಷ ಆಯ್ತು ನಾನು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ. ಆವಾಗ್ಲೂ ಹೋಗಿದ್ದು ಅಲ್ಲೇ ಇದ್ರೂ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿರ್ಲಿಲ್ಲ. ಅಲ್ಲಿ ಈ ಕಡೆ ನೋಡ್ದು ಲೆಫ್ಟ್ ಸೈಡ್ ಅಲ್ಲೂ ಸಿಗ್ನಿಲ್ಲ. ಆಮೇಲೆ ಅಲ್ಲೈತ್ ನೋಡೋಣ ಮುಂದೆಗಡೆ ಅಂತ ನೋಡಿ ಅಲ್ಲಿ ಕಾಣಿಸ್ತೈತೆ ನೋಡಿ. ಅಲ್ಲೂರಿ ತಿನ್ನಕ್ಕೆ ಮನೆ ಬರಕ್ಕೆ ಬಾಡಿಗೆ ಆದ್ರೂ ಸಿಗ್ತಲ್ಲ. ಈ ಕಡೆ
ಬೇಲ್ಪುರಿ ಅಂಗಡಿಗಳಾದ್ರೂ ಒಂದು 4-5 ಇರಬಾರ್ದು ಅಲ್ಲಿ ಅಕ್ಕಪಕ್ಕದಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿದ್ರೆ ಏನ್ ಗುರು, ಬಾಡಿಗೆ ಅಂತ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಸಿಗಲ್ಲ. ಹೊಟ್ಟೆ ತುಂಬ ಊಟನೇ ಗಟ್ಟಿ. ವಾರದ ತುಂಬ ಏನ್ ಮಾಡೋದು, ಹೊಟ್ಟೆ ತುಂಬ ತಿಂತಾ ಇರೋದೆ, ಓಡಾಡ್ತಾ ಇರೋದೆ, ಬರೋದು, ನಮಗೆಲ್ಲ ಗೊತ್ತಾಗೋಯ್ತು. ಮಂಡಿಪೇಟೆಗೆ ತಿರ್ಗಾಡೋದೆ, ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇರೋದು ವಾಪಸ್. ಏನಂತೂ ದುಡಿಯಾಕಂತೂ ಆಗಲ್ಲ ಗುರು, ಇಲ್ಲ ಅಲ್ಟ ಹೊಡ್ಕೊಂಡೇ ಇರ್ಬೇಕು. ಸರಿ ಹೇಳಪ್ಪ ಏನ್ ತಿಂದೆ ಅಂತ ಹೇಳ್ದ. ಬೇಲ್ ತಗೋಣ, ಬೇಲ್ ತಿನ್ನೋಣ ಅಂದೆ. ಸರಿ ಕಣಪ್ಪ ಬೇಲಾದ್ರೂ ಹೇಳು ಅಂದೆ. ಬಿರಿಯಾನಿ ತಿಂದ ಗುರು, ಬಿರಿಯಾನಿ ಅಂತೀನಿ. ಬೇಲ್ ತಿಂದ ಗುರು, ಹೊಟ್ಟೆ ತುಂಬಿಡ್ತದ. ಬೇಲ್ ಅಂದ್ರೆ ಗ್ಯಾಸ್ ಟ್ರಬಲ್ ಅಲ್ವಾ ಗುರು, ಇನ್ನೇನೈತೆ ಅದ್ರಲ್ಲಿ. ಇಬ್ರು ಒಂದ್ ಬೇಲ್ ತಗೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಅಲ್ಲಿಂದ ಆಚೆ ಬಂದೋಗ್ರು. ಆಚೆ ಬಂದಿದ್ದ ತಕ್ಷಣ ಒಂದ್ ಯೋಚನೆ ಮಾಡಿದೆ, ಏನ್ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. 7 ದಿವಸದಿಂದ ಏನೂ ಮಾಡಿಲ್ಲಲ್ಲಪ್ಪ ಅಂತ ಗಾಡಿಲಿ ಹೋಗಿ ಮಲಿಕಂಡು ಹೋಗೋಣ ಅನ್ಕೊಂಡು ಕೂತ್ಕೊಂಡ ಗುರು. ಸಂಜೆ ಆಗೋಯ್ತು. ಇನ್ನ ನಮ್ಮ ಪಯಣ ಅಷ್ಟೇ. ಮನೆ ಕಡೆಗೆ ಹೋಗೋಣ ಅನ್ಕೊಂಡು ಈ ವಾರದ ಕತೆ ಈ ಚಾಲಕನ ಜೊತೆ ವಾರದ 7 ಅಲ್ಲಲ್ಲಲ್ಲಲ್ಲಲ್ಲಲ್ಲ ದಿವಸದ ಕತೆ ಇವತ್ತು ಶುರುವಾಗುತ್ತೆ ಅಂತ ಏನು ಹೇಳಿದ್ರೆ, ಈ 7 ಸಮಸ್ಯೆ ಖಂಡಿತ ಇದೆ. ದಿವಸದಲ್ಲಿ ನಾನು Complete details. ಎಷ್ಟು ಬಾಡಿಗೆ ಹೊಡೆದೆ ಅಂತ ನಿಮ್ಗೆ ಡೀಟೇಲ್ ಹೇಳ್ತೀನಿ. ಬಾಡಿಗೆ ಅಂತ ಇನ್ನೂ ಒಂದು 2 ತಿಂಗಳು ನಾನು ಕಷ್ಟಪಡಲೇಬೇಕು. ಪಡ್ಲಿಲ್ಲ ಅಂದರೆ ಏನು ಪ್ರಯೋಜನ ಏನಾಗಿಲ್ಲ ಅಂತ ಹೇಳಿದ್ರೆ, ಇವಾಗ ನಡೆಯೋ ಬಾಡಿಗೆಯಲ್ಲಿ ಹೋಗಿದ ತಕ್ಷಣ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ಗಳು ಆಗಲ್ಲ. ಕಾಂಟ್ಯಾಕ್ಟ್ಗಳು ಲೇಟಾಗಿ ಆಗೋದು. ನಾವು ಅಂದ್ಕೊಂಡಿದ್ದು ಟಾರ್ಗೆಟ್ಗೆ ಹೋಗೋಕೆ ಆಗಲಿಲ್ಲ ಗುರು. ಏನಕ್ಕೆ ಆಗಲಿಲ್ಲ ಅಂದರೆ ನಮ್ಗೆ ಯಾರು ಪರಿಚಯ ಇಲ್ಲ, ಕಮ್ಮಿ ಹುಡುಗರು ಪರಿಚಯ ಅವರ. ಬಾಡಿಗೆ ಅಂತೂ ಸಿಗ್ನಿಲ್ಲ. 2 ಬಾಡಿಗೆ ಹೊಡೆದಿದ್ದು ನಾನು. ಒಂದು ಶಿವಮೊಗ್ಗ ಹೋಗಿ, ಇನ್ನೊಂದು ಲೋಕಲ್ ಬಾಡಿಗೆ ಹೋಗಿ. ಇಲ್ಲ ಆಗಲ್ಲ, ಲೋಕಲ್ ಬಾಡಿಗೆ ಹೋಗಿ ಹೆಚ್ಚು ಅಂತ ಅದು ಸತ್ಯ ಆಗೋಯ್ತು. ನಾನು ಹೋಗಿದ್ದು 2 ಬಾಡಿಗೆನೆ. ಉಳಿದಿರೋದು ಎಷ್ಟು ಅನ್ಕೊಂಡಿದ್ರು, ಅದು ತೀರಾ ಕಮ್ಮಿ ಗುರು. ಶಿವಮೊಗ್ಗ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಅದೇನಕ್ಕೂ ಪ್ರಯೋಜನ ಇಲ್ಲ ಅಷ್ಟೇ. ಇನ್ನೊಂದು ಸೌದೆ ಅದು ಬಾಡಿಗೆ ಐತಲ್ಲ, ನೋಡಿದ್ರಲ್ಲ, ಸೌದೆ ಪಡಬಾರ್ದು ಕಷ್ಟ ಪಟ್ಕೊಂಡು ನಾನು ಏನು ಮಿಲ್ಗಾಕನ್ನು ಅಲ್ಲಿಗೆ 1.5 ಸಾವಿರ. ಡೀಸೆಲ್ ಖರ್ಚು ಬಂದಿರುತ್ತೆ 300ರಿಂದ 350 ರೂಪಾಯಿ ಡೀಸೆಲ್ ಬಂದಿರುತ್ತೆ ಖರ್ಚು. ಇನ್ನೂ ಕಮ್ಮಿ ಬಂದಿರುತ್ತೆ, ಇರಲಿ ಒಂದು 350 ಟಾರ್ಗೆಟ್ ಟೋಲೆಲ್ಲ ಸೇರಿಸಿ 400 ರೂಪಾಯಿ ಖರ್ಚು. ಉಳಿದಿದ್ದೆಷ್ಟು 1100 ರೂಪಾಯಿ. ಇನ್ನು ಊಟ ತಿಂಡಿ ಅಂತ ಅದೊಂದು 100 ರೂಪಾಯಿ ತಕ್ಕೊಬ್ರು. ಉಳಿದಿದ್ದೆಷ್ಟು 1000 ರೂಪಾಯಿ ದುಡ್ಡಲ್ಲಿ ವಾರದಲ್ಲಿ ಇವಾಗ ಹೋಗ್ತಾ ಬರ್ತಾ ಡೀಸೆಲ್ ಖರ್ಚು ಬಂದೇ ಬರುತ್ತಲ್ಲ ಗುರು. ಡೈಲಿ ಒಂದು 4 ಕಿಲೋಮೀಟ್ರ್ ಹೋಗ್ಬೇಕು, 4 ಕಿಲೋಮೀಟ್ರ್ ಮನೆಗೆ ಬರಬೇಕು. ಇನ್ನು ಅಲ್ಲಿ ಟೀ ಕಾಫಿ ವಗೇರೆ ಇರುತ್ತೆ, ಊಟ ತಿಂಡಿ ಎಲ್ಲ ಇರುತ್ತೆ. ನಿಮಗೆ ಗೊತ್ತು, ಡೈಲಿ ಒಂದು ಮಿನಿಮಮ್ ಅಂತ ಏನೇ ಖರ್ಚು ಮಾಡಿಲ್ಲ, ಊಟ ತಿಂಡಿ ಫ್ರೆಂಡ್ ಸರ್ಕಲ್ ಅದು ಇದು ಅಂತ ತಗೊಂಡು ಒಂದು 200ರಿಂದ 300 ರೂಪಾಯಿ ಲೆಕ್ಕ ಆಯ್ತದೆ. ಸರಿನಾ? 6 ದಿವಸ ಗುರು, ವಾರಕ್ಕೆ 6 ದಿವಸ. ಸೋಮವಾರದಿಂದ ಶನಿವಾರ ನೈಟ್ ತನಕ ಲೆಕ್ಕ ಹಾಕ್ಬೇಕು. ಓದಿದ್ದೀನಿ. ಇನ್ನು ಮಿಕ್ಕಿದಿನ 4 ದಿವಸ ನಿಮಗೆ ಗೊತ್ತು. ಶಿವಮೊಗ್ಗ ಹೋಗಿದ್ದು ಬಾಡಿಗೆ ಎಷ್ಟು? 6300 ರೂಪಾಯಿ ಬಾಡಿಗೆ ಗುರು. ಏನಕ್ಕೆ ಲೋಕಲ್ ಬಾಡಿಗೆದು ಲೆಕ್ಕ ಹೇಳ್ತಾ ಇದ್ದೀನಿ ಅಂದರೆ, ಲಾಂಗ್ ಬಾಡಿಗೆಲಿ ಎಲ್ಲರಿಗೂ ಗೊತ್ತಿರುತ್ತೆ ಗುರು. ಸಿಂಗಲ್ ಬಾಡಿಗೆ ಬಿಟ್ಟು ಡಬಲ್ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಯಾರೂ ಕೊಡೋಲ್ಲ ಗುರು. ನಿಮಗೂ ಗೊತ್ತಿರುತ್ತೆ ಆ ವಿಷಯ. ಸಿಂಗಲ್ ಬಾಡಿಗೆನೇ ಕೊಡೋದು. ಅಪ್ ಆ್ಯಂಡ್ ಡೌನ್ ಬಾಡಿಗೆ ಸಿಗ್ತಂದ್ರೆ ಅದು ನಮ್ಮ ಪುಣ್ಯ ಅದು ಅಲ್ವಾ. 6300 ರೂಪಾಯಿ ಬಾಡಿಗೆ ಇಲ್ಲಿ ಶಿವಮೊಗ್ಗ ಹೋಗಿರೋದು. ಖರ್ಚು ಎಷ್ಟು ಬಂದಿರೋದು ಡೀಸೆಲ್ 1800 ರೂಪಾಯಿ ಡೀಸೆಲ್ ಗುರು. ಇನ್ನು ಟೋಲ್ ಗೇಟ್ ಖರ್ಚು ಕರೆಕ್ಟಾಗಿ 3 ಟೋಲಲ್ಲಿ 2 ಟೋಲ್ ಸಿಕ್ಕಿದೆ ನನಗೆ. 1 ಟೋಲ್ ಫ್ರೀ ಇದೆ. ಒಂದು 130 ಚಿಲ್ಲರೆ ಅಪ್ ಆ್ಯಂಡ್ ಡೌನು, ಒಂದು 95 ರೂಪಾಯಿ ಅಪ್ ಆ್ಯಂಡ್ ಡೌನು ಲೆಕ್ಕ ಹಾಕೋಗ್ರು. ಇನ್ನು ಬರೋ ಊಟ ತಿಂಡಿ ಎಲ್ಲ ಖರ್ಚು ಅದೊಂದು 500 ರೂಪಾಯಿ ಖರ್ಚಿಕೋಗ್ರು. ಟೋಲ್ ಅದೆಲ್ಲ ಸೇರಿಸಿ ಒಂದು 700 ರೂಪಾಯಿ 800 ರೂಪಾಯಿ ಟೋಲ್ ಅಲ್ಲ, ಊಟ ತಿಂಡಿದು ಟೋಲಿಂದು. ಸರಿನಾ ಗುರು? ನಿಮಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಓಕೆ.